Namaste friends, welcome back to my channel SR Boutique Lata Embroidery. ಇವತ್ತೊಂದು ಡ್ರೆಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಇದಕ್ಕೆ ಆಲ್ಟರ್ನೇಟ್ ನೆಕ್ ಡಿಸೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ತರ ಸ್ಯಾರಿ ತಗೊಂಡಿದ್ದೀನಿ ನಾನು, ಫ್ಲೋರಲ್ ಡಿಸೈನ್ ಇರೋದು. ಇದಕ್ಕೆ ಲೈನಿಂಗು, ಕಾಟನ್ ಲೈನಿಂಗು 2 ಮೀಟರ್ ತಗೊಂಡಿದ್ದೀನಿ. ಬನ್ನಿ ಯಾವ ತರ ಕಟಿಂಗ್ ಮಾಡೋದು ನೋಡೋಣ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರ ಎಂಬ್ರಾಯ್ಡ್ರಿ ವಿಡಿಯೋಸು, ಸ್ಟಿಚಿಂಗ್ ವಿಡಿಯೋಸು ನನ್ನ ಚಾನಲಲ್ಲಿ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಯಾರು ಸ್ಟಿಚಿಂಗ್ ಕಲಿತಾ ಇರ್ತಾರೆ ಅವ್ರಿಗೆ ಯೂಸ್ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಲೈನಿಂಗ್ ಇದೆಯಲ್ಲ, ಇದನ್ನು 4 ಫೋಲ್ಡು ಈ ಥರ ಹಾಕ್ಕೊಂಡಿದ್ದೀನಿ. ಓಪನ್ ಇರೋದು ಆಪೋಸಿಟ್ ಬರಬೇಕು, ಕ್ಲೋಸಿಂಗ್ ಇರೋದು ನನ್ನ ಕಡೆ ಇದೆ. ಈ ಥರ ನೋಡಿ, 2 ಮೀಟ್ರಲ್ಲಿ ನಾನು ಸಪ್ರೇಟು ಲೈನಿಂಗ್ ಕಟ್ ಮಾಡಿದ್ದೀನಿ. ಇದು ಆಲ್ಟರ್ನೇಟ್ ಆಗಿರೋದ್ರಿಂದ ನಾನು ಫ್ರಂಟ್ಗೆ ಸಪ್ರೇಟ್ ಕಟ್ಟಿಂಗು, ಬ್ಯಾಕ್ಗೆ ಸಪ್ರೇಟ್ ಕಟ್ಟಿಂಗು, ಹಾಗಾಗಿ ನಾನು 1 ಮೀಟ್ರ್ ಸಪ್ರೇಟ್ ಕಟ್ ಮಾಡಿದ್ದೀನಿ. ಫಸ್ಟ್ ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ. ಬನ್ನಿ ತೋರಿಸ್ತೀನಿ ಯಾವ ಥರ. ನೋಡಿ, ಬಟ್ಟೆದು ಏನು ಓಪನ್ ಇದೆ ಅದು ಆಪೋಸಿಟ್ ಸೈಡ್ಗೆ ಇರುತ್ತೆ, ಕ್ಲೋಸಿಂಗು ನನ್ನ ಸೈಡ್ ಬರುತ್ತೆ. ಈಗ ಇದು ಆಲ್ಟರ್ನೇಟ್ ಆಗಿರೋದ್ರಿಂದ ಸ್ಟಾರ್ಟಿಂಗು 3.5 ಇಂಚು ಬಟ್ಟೆ ಎಕ್ಸ್ಟ್ರಾ ತಗೊಳ್ಳಿ. ಅಲ್ಗೊಂದು ಮಾರ್ಕ್ ಹಾಕಿ 3.5ಗೆ. ನೋಡಿ, ಈ ಥರ 3.5 ಇಂಚ್ ಬಟ್ಟೆನ ಫಸ್ಟ್ ಮೇಲ್ಗಡೆ ಎಕ್ಸ್ಟ್ರಾ ಬಿಟ್ಕೊಂಡು ಈಗ ಇಲ್ಲಿ ನಾವು ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ. ನಂದು ಫುಲ್ ಶೋಲ್ಡರ್ ಬಂದು 14 ಇದೆ. ಅದರಲ್ಲಿ ಅರ್ಧ ಬಂದರೆ ಹಾಫ್ನ ಡಿವೈಡ್ ಮಾಡಿದ್ರೆ 7 ಬರುತ್ತೆ. ಈಗ ಇಲ್ಲೇ ನಾವು ಲೈನ್ ಮಾರ್ಕ್ ಮಾಡಿದ್ದೀವಿ, ಇದ್ರ ಮೇಲೆ ನಾವು 7 ಇಂಚಸ್ನ ಮಾರ್ಕ್ ಮಾಡೋಣ. 7 ಇಂಚಸ್ ಮಾರ್ಕ್ ಆದಮೇಲೆ 1/2 ಇಂಚು ಸಿಮ್ ಅಲೋಯನ್ಸಸ್ಗೆ ಎಕ್ಸ್ಟ್ರಾ ಆ ಕಡೆ ಮಾರ್ಕ್ ಮಾಡೋದು ಆಪೋಸಿಟ್ ಸೈಡ್ಗೆ. ಈ ಥರ ಮಾರ್ಕ್ ಆದಮೇಲೆ ಆರ್ಮ್ ರೌಂಡು ಇಲ್ಲೇನು ನೀವು ಮಾರ್ಕಿಂಗು 7.5 ಬರುತ್ತೆ. ಅದಕ್ಕಿಂತ 1/2 ಇಂಚು ಎಕ್ಸ್ಟ್ರಾ 8 ಇಂಚ್ಗೆ ಮಾರ್ಕ್ ಮಾಡಬೇಕು ಆರ್ಮ್ ರೌಂಡು. ನೀವಿಲ್ಲಿ ಏನು ಮಾರ್ಕ್ ಮಾಡಿರ್ತೀರ ಅದರಲ್ಲಿ 1/2 ಇಂಚು ಎಕ್ಸ್ಟ್ರಾಗೆ ಯಾವುದೇ ಸೈಜ್ಗೆ ಆಗಲಿ ನೀವು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ಅದು ಯಾಕೆ ಅಂತ ನಾನು ಹೇಳ್ತೀನಿ. ಈಗ ನೋಡಿ, 8 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೂ ಅಷ್ಟೇ 7.5ಗೆ ಈ ಥರ ಮಾರ್ಕಿಂಗ್ ಹಾಕೊಂಡು ಲೈನ್ ಹಾಕಿ ಈ ಥರ ಲೈನ್ ಹಾಕಾದ್ಮೇಲೆ ಇಲ್ಲಿ ನೀವು ಆಲ್ಟರ್ನೇಟ್ ಮಾಡಬೇಕಾದ್ರೆ ಇಲ್ಲ ಬೋಟ್ ನೆಕ್ ಮಾಡಬೇಕಾದ್ರೆ ಯಾವುದೇ ಆಗಲಿ 1/2 ಇಂಚ್ಗೆ ಸ್ಲೀವ್ ಡೌನ್ ಮಾಡಬೇಕು. ನೋಡಿ, 1/2 ಇಂಚ್ಗೆ ಸ್ಲೀವ್ ಡೌನ್ ಮಾಡಿ ನೆಕ್ ವಿಡ್ತು 3 ಇಂಚಸ್ಸು ತಗೋಬೇಕು. ಈ 3 ಇಂಚಸ್ಗೆ ಇಲ್ಲಿ ನಾವು ಶೋಲ್ಡರ್ ಡೌನ್ ಮಾಡಿರ್ತೀವಿ ಅದನ್ನು ಲೈನು ಈ ಥರ ಜಾಯಿನ್ ಮಾಡಬೇಕು. ನೋಡಿ, ಇವಾಗ ನಿಮಗೆ ಶೋಲ್ಡರ್ ಸಿಗೋದು 7.5, ಹಾಗಾಗಿ 1/2 ಇಂಚು ಎಕ್ಸ್ಟ್ರಾ ತಗೋಬೇಕು. ಇಲ್ಲ 1/2 ಇಂಚು ನಾವು ಲೆಸ್ ಮಾಡೋದ್ರಿಂದ ಕೆಳಗಡೆಗೆ 1/2 ಇಂಚು ಎಕ್ಸ್ಟ್ರಾ ಫಸ್ಟೇ ತಗೋಬೇಕು. ನಂದು ಚೆಸ್ಟ್ ಬಂದು 40,
ಇದನ್ನು 4 ಡಿವೈಡ್ ಮಾಡಿದ್ರೆ ನಮಗೆ 10 ಸಿಗುತ್ತೆ. ಚೆಸ್ಟ್ಗೆ 10 ಇಂಚಸ್ಗೆ ಮಾರ್ಕ್ ಹಾಕ್ತೀನಿ. ಸಿಮ್ ಅಲೈನ್ಸಸ್ಗೆ 2 ಇಂಚಸ್ಸು. ನೀವೆಷ್ಟಾದರೂ ತೊಗೋಬೋದು, 1.5 ತೊಗೋಬೋದು, ಇಲ್ಲ 2 ಇಂಚಸ್ಸು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗೆ ನೀವು ತೊಗೋಬೋದು. ಈಗ ಇಲ್ಲಿ 7.5 ಇದೆಯಲ್ಲ, ಅದನ್ನು ಅರ್ಧಕ್ಕೆ ಈ ಥರ ಹಾಫ್ಗೆ ಡಿವೈಡ್ ಮಾಡ್ಕೊಳ್ಳಿ. ಇದು ಹಾಫ್ ಬರುತ್ತೆ. ಈಗ ಇದೇನು ಬರುತ್ತೆ ಸ್ಕೇಲು, ಆರ್ಮ್ ರೌಂಡ್ ಸ್ಕೇಲು, ಅದನ್ನು ಈ ಪಾಯಿಂಟು ಮತ್ತು ಈ ಪಾಯಿಂಟು ಜಾಯಿನ್ ಆಗೋ ಥರ ಈ ಥರ ಸ್ಕೇಲ್ನ ಹಿಡ್ಕೊಂಡು ಈ ಥರ ಆರ್ಮ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ಥರ ಡ್ರಾ ಮಾಡ್ಕೊಂಡು ಎಷ್ಟು ಬರ್ತಿದೆ ಚೆಕ್ ಮಾಡಿ. ಇಲ್ಲಿ 1/2 ಇಂಚ್ಗೆ ತಿರ್ಗಾ ಮಾರ್ಕಿಂಗ್ ಹಾಕೋಬೇಕು. ಏಕೆಂದರೆ ಇದು ಕಟ್ ಮಾಡ್ತೀವಿ, ಇದು ಹೋಗುತ್ತೆ. ಇಲ್ಲೇನು ತಿರ್ಗಾ 1/2 ಇಂಚ್ ಇರುತ್ತೆ, ಇಲ್ಲಿ 1/2 ಇಂಚ್ಗೆ ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಇದು ನಮಗೆ ರೆಡಿ ಬರುತ್ತೆ ಇಲ್ಲಿಗೆ. ಹಾಗಾಗಿ ನಾವಿದು 1/2 ಇಂಚ್ ಬಿಟ್ಟು ಇಲ್ಲಿಂದ ನಾವು ಚೆಕ್ ಮಾಡೋಣ ನಮ್ಮದು ಎಷ್ಟು ಬರುತ್ತೆ ಆರ್ಮ್ ರೌಂಡು ಅಂತ. ಟೇಪ್ನ ಎಳಿಬೇಡಿ, ನೀವೇನು ಮಾರ್ಕಿಂಗ್ ಮಾಡಿರ್ತೀರ ಅದಕ್ಕೇ ಈ ಥರ ಮಾರ್ಕಿಂಗು ಈ ಥರ ಹಿಡಿದಾಗ ನಿಮಗೆ 8.5 ಇದೆ. ಈ ಥರ ನೀವು ನೀಟಾಗಿ ಇದ್ಯಾಕೆ ಅಂಕ್ಲು ಅಂತ ಚೆಕ್ ಮಾಡ್ಕೋಬೋದು. ಇದಾದಮೇಲೆ 8.5 ಸಾಕು ನನಗೆ. ಈ ಥರ ಇಲ್ಲಿ ಚೆಸ್ಟ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಆಲ್ಟರ್ ನೆಕ್ಗೆ ನಾವು 3.5 ಏನು ಮಾರ್ಕ್ ಮಾಡಿರ್ತೀವಿ, ಇಲ್ಲಿ 3 ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಗೂ 3 ಮಾರ್ಕ್ ಹಾಕ್ಕೊಂಡು ಈ ಥರ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕಾದ್ಮೇಲೆ ಈ ಕಡೆ ನಿಮಗೆ ಕ್ಲೋಸಿಂಗ್ ಏನಿದೆ ಅಲ್ಲಿಂದ ನೀವು 1.25 1/4 ಇಂಚು ಇಲ್ಲಿಗೆ ಮಾರ್ಕಿಂಗ್ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ 1/4 ಇಂಚು ಮಾರ್ಕಿಂಗ್ ಹಾಕ್ಕೊಳ್ಳಿ. ಮಾರ್ಕಿಂಗ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಳಿ, ಸ್ಟ್ರೈಟ್ ಲೈನು. ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕೆಳಗಡೆಗೆ ನಿಮಗೆ ನೆಕ್ ಡೀಪು ಎಷ್ಟು ಬೇಕು ನೀವು ಅದನ್ನು ಮಾರ್ಕಿಂಗು, ಈ ಲೈನ್ ಏನಿದೆ ಅಲ್ಲಿಂದ ನೀವು ಮಾರ್ಕಿಂಗ್ ಹಾಕ್ಕೊಳ್ಳಿ. ನಾನು 7 ಇಂಚ್ಗೆ ಮಾರ್ಕ್ ಹಾಕೋತೀನಿ. 7 ಇಂಚು. ನೆಕ್ ಬ್ರಾಡ್ ಬಂದು 3.5 ಇಂಚ್ಗೆ ಮಾರ್ಕಿಂಗ್ ಹಾಕೊತೀನಿ. ಇಲ್ಲೇನು ನಾವು ಶೋಲ್ಡರ್ಗೆ ಮಾಡಿರ್ತೀವಿ 3 ಇಂಚಸ್ಗೆ, ಅಲ್ಲಿಗೆ ಈ ಲೈನ್ನ ಜಾಯಿನ್ ಈ ಥರ ಮಾಡೋಣ. ನೋಡಿ, ಈ ಥರ ಮಾರ್ಕ್ ಹಾಕಾದ್ಮೇಲೆ ನೀವು ಇಲ್ಲಿ ಯಾವ ಶೇಪ್ ಬೇಕು ನಿಮಗೆ ಆ ಶೇಪ್ಗೆ ನೀವು ಇಲ್ಲಿ ಡ್ರಾ ಮಾಡ್ಕೋಬೇಕು. ಫ್ರಂಟ್ಗೆ ನಾನು ಈ ಥರ ಶೇಪ್ನ ಮಾರ್ಕ್ ಮಾಡಿದ್ದೀನಿ ನೋಡಿ. ಈ ಥರ ಇದನ್ನು ನಾನು ಇವಾಗ ಕಟ್ ಮಾಡಲ್ಲ. ಇದನ್ನು ನಾವು ಕ್ಯಾನ್ವಾಸಲ್ಲಿ ಕಟ್ ಮಾಡಿ ಕ್ಯಾನ್ವಾಸ್ ಫಿನಿಶ್ ಕೊಡಬೇಕು. ನಾರ್ಮಲ್ ಫಿನಿಶಿಂಗ್ ಮಾಡಿದ್ರೆ ಬಟ್ಟೆ ನೀಟಾಗಿ ಬರಲ್ಲ, ಕಾಲರ್ ನೆಕ್ ಆಗಿರೋದ್ರಿಂದ. ಹಾಗಾಗಿ ಈಗ ಮಾರ್ಕಿಂಗ್ ತೋರಿಸಿದ್ದೀನಿ. ಇದನ್ನು ನೆಕ್ಸ್ಟ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕ್ಯಾನ್ವಾಸಲ್ಲಿ ನಾನು ಕಟ್ ಮಾಡೋದನ್ನ ತೋರಿಸ್ತೀನಿ. ಈಗ ಈ ಶೋಲ್ಡರ್ದು ಏನಿದೆ ಅಲ್ಲಿಂದ 14 ಇಂಚ್ಗೆ ಮಾರ್ಕಿಂಗು ಮಾಡಿ, 14 ಇಂಚ್ಗೆ ನಿಮ್ಮದು ಎಷ್ಟಿದೆ ಎಷ್ಟು ಅದನ್ನು 4 ಡಿವೈಡ್ ಮಾಡಿ. ನಂದು 9 ಬರುತ್ತೆ, 9 ಇಂಚಸ್ಸು. ಅದ್ರ ಜೊತೆ 2 ಇಂಚು ಸಿಮ್ ಅಲೈನ್ಸಸ್ಗೆ, ಇಲ್ಲ 1 ಇಂಚು ತೊಗೋಬೋದು ನೀವು ಸಿಮ್ ಅಲೈನ್ಸಸ್ಗೆ. ಆ ಥರ ಎಕ್ಸ್ಟ್ರಾ ಸಿಮ್ ಅಲೈನ್ಸಸ್ ತೊಗೋಬೇಕು ಅಷ್ಟೇ. ಇದಕ್ಕೆ ಮಾರ್ಕಿಂಗು ಈಗ
ಇದು ರೆಡಿ ಸ್ಟಿಚ್ಗೆ ಈ ಥರ ಇದು ಸಿಮ್ ಅಲೈನ್ಸಸ್ ಸೇರಿಸಿ ಇಷ್ಟು ಈ ಥರ ಆದಮೇಲೆ ಇಲ್ಲಿಂದ ನಿಮಗೆ ನೆಕ್ಸ್ಟ್ ಫ್ಲೇರಲ್ಲು ನೋಡಿ ಈ ಥರ ಮಾರ್ಕಿಂಗ್ ನೀವು ತಗೋಬೋದು. ಇದು ಲೈನಿಂಗ್ ಇಲ್ಲಿ ಶಾರ್ಟೇಜ್ ಬರೋದ್ರಿಂದ ನಾನು ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ತೋರಿಸ್ತೀನಿ. ಫಸ್ಟ್ ಈಗ ಇದನ್ನು ಕಟಿಂಗ್ ಮಾಡ್ತೀನಿ. ನೋಡಿ ಇದೇನಿದೆ ಅದನ್ನು ಕಟ್ ಮಾಡಲ್ಲ, ನಾನು ಈ ಮಾರ್ಕಿಂಗಿಂದ ಹಿಂಗೆ ಕಟ್ ಮಾಡ್ಕೊತೀನಿ. ಇಲ್ಲಿ ನೆಕ್ ಡೌನ್ ಹತ್ರ 1/2 ಇಂಚ್ಗೆ ಕಟಿಂಗು. ನೆಕ್ಸ್ಟು ಆರ್ಮ್ ರೌಂಡು. ಇಲ್ಲೇ ನಾವು ವೇಸ್ಟ್ಗೆ 14 ಇಂಚಸ್ ಮಾರ್ಕ್ ಮಾಡಿರ್ತೀವಿ. ಇಲ್ಲಿಂದ ನಾವು ಫ್ಲೋರಲ್ಗೆ ಈ ಥರ ಮಾರ್ಕಿಂಗ್ ಹಾಕೋಣ. ಒಂದ್ಸತಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟಗಲ ನೀವು ಮಾರ್ಕ್ ಹಾಕ್ಬೋದು. ಕೆಳಗಡೆ ಬಾಟಮ್ಗೆ ಈ ಥರ ಮಾರ್ಕಿಂಗ್ ಹಾಕಿ ಇದನ್ನು ಕಟ್ ಮಾಡಿಬಿಡೋಣ. ಈಗ ಮೇಲೇನು ಕಟ್ ಮಾಡಿರ್ತೀವಿ ಎಕ್ಸ್ಟ್ರಾ ಪೀಸ್ ಇದೆಯಲ್ಲ ಇದನ್ನು ಈ ಥರ ಜಾಯಿನ್ ಮಾಡಿದಾಗ ನಮಗೆ ಫ್ಲೇರಲ್ಲು ಬರುತ್ತೆ. ನೋಡಿ ಈ ಥರ ಜಾಯಿನ್ ಮಾಡ್ಕೊಂಡು ನೋಡಿ ಈ ಥರ ಪೀಸ್ನ ಜಾಯಿನ್ ಮಾಡಿಕೊಂಡ್ರೆ ನಮಗೆ ಫ್ಲೇರಲ್ಲು ಕೆಳಗಡೆ ಬಾಟಮ್ ಪಾರ್ಟನ್ನು ಲೈನಿಂಗಲ್ಲೂ ದೊಡ್ಡದಾಗಿ ಬರುತ್ತೆ. ಈ ಥರ ಇದು ಫ್ರಂಟ್ ಕಟಿಂಗ್ ಆಯಿತು. ಫ್ರಂಟ್ ಪಾರ್ಟ್ ಇದು. ಈಗ ಇದನ್ನ ಇಟ್ಕೊಂಡು ಬ್ಯಾಕ್ ಪಾರ್ಟ್ನ ತೋರಿಸ್ತೀನಿ ಯಾವ ಥರ ಕಟಿಂಗು ಅಂತ. ಬ್ಯಾಕ್ ಪಾರ್ಟು ಅಷ್ಟೇ ಓಪನಿಂಗು ಆಪೋಸಿಟ್ ಸೈಡ್ ಇರಬೇಕು, ಕ್ಲೋಸಿಂಗು ನಮ್ಮ ಸೈಡ್ ಇರಬೇಕು. ಆ ಥರ ಬಟ್ಟೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಫೋಲ್ಡಲ್ಲಿ ಫ್ರಂಟ್ ಪಾರ್ಟ್ ಏನು ಕಟ್ ಮಾಡಿರ್ತೀರಾ ಅದನ್ನು, ಈ ಶೋಲ್ಡರ್ ಏನು ಕಟ್ ಮಾಡಿರ್ತೀರಾ ಅದು ಸ್ಟಾರ್ಟಿಂಗು ಈ ಥರ ಬಟ್ಟೆನ ನೀಟಾಗಿ ಈ ಥರ ಹಿಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ಸೇಮು ಕಟಿಂಗ್ ಮಾಡ್ಕೊಳ್ಳಿ. ಫಸ್ಟ್ ಬೇಕಾದರೆ ನೀವು ಈ ಥರ ಮಾರ್ಕಿಂಗು ಹಾಕ್ಬೋದು. ಅಲ್ಲಿ ಏನಿದೆ ಸೇಮ್ ಅದೇ ಥರನೇ ನೀವು ಮಾರ್ಕಿಂಗ್ ಹಾಕ್ಕೊಳ್ಳಿ. ನೋಡಿ ಲೆಂತು ಅಷ್ಟೇ, ಫ್ರಂಟ್ ಲೆಂತ್ ಎಷ್ಟಿರುತ್ತೆ ಅಷ್ಟೇ ಇದ್ರ ಲೆಂತ್ ಇದೆ. ಈ ಥರ ಬರ್ಕೊಂಡು ಮಾರ್ಕಿಂಗ್ ಫಸ್ಟ್ ಹಾಕ್ಕೊಂಡು ನೆಕ್ ಹತ್ರನೂ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ಈಗ ಇದನ್ನು ಈ ಥರ ತೆಗೆದು ಕಟಿಂಗ್ ಮಾಡ್ಕೊಳ್ಳಿ ಫುಲ್ಲು ಅದೇ ಥರ. ಇದನ್ನು ಈ ಥರ ಜಾಯಿನಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಅದನ್ನು ಸ್ಟಿಚಿಂಗ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ. ಲೈನಿಂಗು ಈ ಥರ ಕಟಿಂಗ್ ಮಾಡ್ಕೊಳ್ಳೋದು.
ಬ್ಯಾಕ್ದು ಕಟಿಂಗ್ ಆದಮೇಲೆ ಇದು ಫ್ರಂಟ್ ಸೈಡ್ ಇರೋದ್ರಿಂದ ಇಲ್ಲಿ ಕಂಕಳು 1/2 ಇಂಚು ಎಕ್ಸ್ಟ್ರಾ ಇವಾಗ ಕಟಿಂಗ್ ಮಾಡ್ಕೊತೀನಿ. ಈ ಥರ ಇಲ್ಲಿ 1/2 ಇಂಚು ಈ ಎಕ್ಸ್ಟ್ರಾನ ಇಲ್ಲಿ ತೆಗಿಬೇಕು. ಇಷ್ಟೇ ಕಟಿಂಗು. ಈಗ ಇದನ್ನೇ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಮೇನ್ ಫ್ಯಾಬ್ರಿಕ್ನ ನಾನು 4 ಮೀಟ್ರ್ ತೊಗೊಂಡಿದ್ದೀನಿ. 4 ಮೀಟ್ರನ್ನ 4 ಫೋಲ್ಡಲ್ಲಿ ಹಾಕಿದ್ದೀನಿ. ನೋಡಿ 4 ಫೋಲ್ಡಲ್ಲಿ ಈ ಥರ. ನಿಮಗೆ ಕೆಳಗಡೆ ಇನ್ನೂ ಫ್ಲೋರಲ್ಲೂ ಇನ್ನೂ ದೊಡ್ಡದಾಗಬೇಕು ಅಂದರೆ ನೀವು ಇನ್ನೂ ಬಟ್ಟೆ ಜಾಸ್ತಿ ತಗೋಬೋದು. ನಾನು 4 ಮೀಟ್ರ್ ತನಕ ತಗೊಂಡಿದ್ದೀನಿ. 4 ಮೀಟ್ರನ್ನ ನೀಟಾಗಿ ಫೋಲ್ಡಿಂಗು ಈ ಥರ ನೀಟಾಗಿ ಹಾಕ್ಕೊಂಡು ಈಗ ಇದ್ರ ಮೇಲೆ ನಾವೇನು ಕಟ್ ಮಾಡಿರ್ತೀವಿ ಲೈನಿಂಗು ನೋಡಿ, ನಾವೇನಿದು ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಇದನ್ನ ಈ ಥರ ಬಾಟಮ್ ಇಂದ ಈ ಥರ ಹಾಕೊಳ್ಳಿ. ಬಾಟಮ್ ಇಂದ 1/2 ಇಂಚು ಇಲ್ಲ 1 ಇಂಚು ಮೇಲ್ಗಡೆಯಿಂದ ಈ ಥರ ನೀವು ಇಟ್ಕೊಂಡಾಗ ನೋಡಿ ಈ ಥರ ಬರುತ್ತೆ. ಸೈಡು ಇದು ಜಾಯಿಂಟಿಂಗು ಈ ಥರ. ಇಷ್ಟು ನಿಮಗೆ ಫ್ಯಾಬ್ರಿಕ್ಕು ನೋಡಿ. ಕಾರ್ನರ್ ಈಗ ಇದೆಯಲ್ಲ, ಇಲ್ಲಿಂದ ಲೈನಿಂಗ್ ಇಲ್ಲಿಗೆ ಇರುತ್ತೆ. ನಾನು ಫ್ಲೋರಲ್ಲಿ ಸ್ವಲ್ಪ ಜಾಸ್ತಿ ಬರಲಿ ಅಂತ ಎಕ್ಸ್ಟ್ರಾ ಕಟ್ ಮಾಡ್ತೀನಿ. ಮೇನ್ ಫ್ಯಾಬ್ರಿಕ್ನ ಈ ಥರ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಇಲ್ಲೇ ನಾವು 14 ಇಂಚ್ ಕಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಇದು ಬಟ್ಟೆನ ಈ ಥರ ಜಾಯಿನ್ ಮಾಡಬೇಕು. ಇಲ್ಲಿಗೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಫ್ಯಾಬ್ರಿಕ್ ಎಷ್ಟಿರುತ್ತೆ ಅಷ್ಟೇ ಕಟ್ ಮಾಡ್ಕೋಬೇಕು. ಈ ಥರ ಕಟಿಂಗ್ ಮಾಡಿದ್ದೀನಿ. ಏನು ಕಟ್ ಮಾಡಿದೆ ಅದರಲ್ಲಿ ಪೀಸ್ ಏನು ಮಿಕ್ಕಿದೆ ಅದರಲ್ಲೇ ಈಗ ಸ್ಲೀವ್ ಕಟಿಂಗ್ ಮಾಡ್ತೀನಿ. ಸ್ಲೀವ್ಗೆ ಈ ಥರ 4 ಫೋಲ್ಡಲ್ಲಿ 4 ಫೋಲ್ಡಿಂಗು ಬಟ್ಟೆ ಹಾಕಿದ್ದೀನಿ ಸ್ಲೀವ್ಗೆ. ಇದಕ್ಕೀಗ ಮಾರ್ಕಿಂಗು ನಾನು ಲೈನಿಂಗ್ ಏನು ಹಾಕಲ್ಲ ಸ್ಲೀವ್ಗೆ. ಲೈನಿಂಗ್ ಇಲ್ದಲೆ ಬರೀ ಇದ್ರದ್ದೇನೆ ಫ್ರಿಲ್ ಟೈಪು ಸ್ಟಿಚ್ ಮಾಡ್ತೀನಿ. ಅದಕ್ಕೆ ನಾನು 10 ಇಂಚಸ್ಸು ಲೆಂತು, ಸ್ಲೀವ್ ಲೆಂತು 10 ಇಂಚ್ ಆದಮೇಲೆ ಎಕ್ಸ್ಟ್ರಾ ಮೇಲ್ಗಡೆ ನಾವು 3.5 ಇಂಚಸ್ಸು ತಗೋಬೇಕು. 3.5 ಇಂಚಸ್ ತಗೊಂಡು ಇಲ್ಲಿ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ನಿಮಗೆ ಬಟ್ಟೆ ಎಷ್ಟಿದೆ ಅಷ್ಟು ಮಾರ್ಕಿಂಗ್ ಹಾಕ್ಕೊಂಡು ಕೆಳಗಡೆನೂ ಅಷ್ಟೇ. ನನಗೆ ಸ್ಲೀವ್ ರೌಂಡು 6 ಇಂಚಸ್ ಬೇಕು. ನಾನು ತಗೊಳ್ಳೋದು 12 ಇಂಚಸ್ಸು ಡಬ್ಬಲ್ ತಗೋತೀನಿ. ಏಕೆಂದರೆ ಕೆಳಗಡೆನೂ ನಮಗೆ ಇಲ್ಲಿ ಫ್ರಿಲ್ಸ್ಗಳು ಬರುತ್ತೆ. ಈ ಥರ ಇಲ್ಲಿ ಕೆಳಗಡೆನೂ ಫ್ರಿಲ್ಸು ಮೇಲ್ಗಡೆನೂ ಫ್ರಿಲ್ಸು ಆ ಥರ ಸ್ಲೀವ್ಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ
ಈ ಥರ ಜಾಯಿನಿಂಗ್ ಮಾಡ್ಕೊಳ್ಳಿ. ಈಗ ಇದನ್ನು ಕಟಿಂಗ್ ಮಾಡೋಣ. ಈಗ ಇಲ್ಲಿ ಸ್ಲೀವು ಎರಡು ಒಂದೇ ಇದೆ, ಇದನ್ನ ಕಟಿಂಗ್ ಮಾಡೋಣ. ನೋಡಿ, ಇದೊಂದು ಸ್ಲೀವು, ಇದೊಂದು ಸ್ಲೀವು. ಇಲ್ಲಿ ಫುಲ್ಲು ಈ ಥರ ಫ್ರಿಲ್ಸ್ ಬರುತ್ತೆ, ಕೆಳಗಡೆನೂ ಫ್ರಿಲ್ಸ್ ಬರುತ್ತೆ. ಈ ಥರ ಸ್ಟಿಚಿಂಗ್ ಮಾಡ್ತೀನಿ. ಫ್ರಿಲ್ಸ್ ಕಟಿಂಗ್ ಇಷ್ಟೇನೆ ಇದ್ರ ಕಟಿಂಗು. ಇದ್ರ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.